ಸಿಲಿಕಾನ್ ಸಿಟಿಯಲ್ಲಿ ಒಂದಿಲ್ಲ ಒಂದು ಕಾರಣಕ್ಕೆ ರಸ್ತೆ ಅಗಿಯುವುದು ಮುಚ್ಚುವುದು ಕಾಮನ್ ಆಗಿಬಿಟ್ಟಿದೆ. ಒಂದೊಮ್ಮೆ BWSSB ರಸ್ತೆ ಕೆತ್ತೊಗೆಯುವಂತಹ ಕೆಲಸ ಮಾಡಿದ್ರೆ ಮತ್ತೊಮ್ಮೆ BBMP ಸರದಿ. ದುರಂತ ಅಂದ್ರೆ ಜಸ್ಟ್ 25 ದಿನಗಳ ಹಿಂದಷ್ಟೇ ಲಕಲಕ ಅಂತ ಇದ್ದಂತಹ ರಸ್ತೆ ಈಗ ಮತ್ತೆ ಪುಡಿ ಪುಡಿ ಆಗುತ್ತಿದೆ. ಸೀನ್ 1 25 ದಿನಗಳ ಹಿಂದಷ್ಟೇ ರಸ್ತೆಗೆ ಸಿಕ್ಕಿತ್ತು ಡಾಂಬರ್ ಭಾಗ್ಯ. ಸೀನ್ 2 ಮತ್ತೆ ಅಲ್ಲಲ್ಲಿ ಹೊಸ ರಸ್ತೆಯನ್ನೇ ಅಗೆದಿರುವ BBMP. ಕೆಲಸ ಇಲ್ಲದ ಆಚಾರಿ ಅದೇನನ್ನೋ ಕೆತ್ತುತ್ತಾ ಕೂತಂತೆ. ಇಂಥ ದೃಶ್ಯಗಳನ್ನೇ ನೋಡಿ ಹೇಳಿರ್ಬೇಕು ನಮ್ಮ ಹಿರಿಯರು ಈ ಮಾತನ್ನ. ಇದಕ್ಕೆ ಇನ್ನೇನ್ ಹೇಳ್ಬೇಕು ಅಲ್ವಾ? ದುಡ್ಡು ಹೆಚ್ಚಾಗಿದೆಯೋ ಅಥವಾ ಇವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವೋ ಗೊತ್ತಿಲ್ಲ. ಆದ್ರೆ BBMPಯದ್ದು ಅದೇ ರಾಗ ಅದೇ ಹಾಡಾಗಿದೆ. ಈ ಹಿಂದೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಚೆನ್ನಮ್ಮ ಕೆರೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಹೀಗಾಗಿ ಇಲ್ಲಿನ ಸ್ಥಳೀಯರು ಹೋರಾಟ ಮಾಡಿ ಸಾಲು ಸಾಲು ದೂರನ್ನ ಕೊಟ್ಟು ಅಂತೂ ಕಳೆದ ತಿಂಗಳು ಅಂದ್ರೆ ಜುಲೈ 15ರ ಹೊತ್ತಿಗೆ ಈ ರಸ್ತೆಗೆ ಡಾಂಬರ್ ಭಾಗ್ಯ ಸಿಕ್ಕಿತ್ತು. ಇಡೀ ರಸ್ತೆ ಫುಲ್ ಲಕಲಕ ಅಂತ ಆಯ್ತು. ಆದ್ರೆ ಅದಾಗಲೇ BBMP ಕಣ್ಣು ಕುಕ್ಕಿತ್ತು ಅಂತ ಕಾಣುತ್ತೆ. ಕೇವಲ 25 ದಿನವಷ್ಟೇ ಕಳೆದಿದೆ. ಅದಾಗಲೇ ಚರಂಡಿ ಕ್ಲೀನ್ ನೆಪ ಹೇಳ್ಕೊಂಡು ರಸ್ತೆಯ ಬದಿ ಅಲ್ಲಲ್ಲಿ ಅಗೆಯೋದಕ್ಕೆ ಶುರು ಹಚ್ಕೊಂಡಿದ್ದಾರೆ. ಕೆರೆ ರಸ್ತೆಯಲ್ಲಿ ಚೆನ್ನಮ್ಮನ ಕೆರೆ ರಸ್ತೆ ಯಾವ ಚೆನ್ನಾಗಿತ್ತು ಅಂತ ಮೊನ್ನೆ ಟಾರ್ ರೋಡ್ ಹಾಕಿದ್ರು, ಭಾಳ ಚೆನ್ನಾಗಿತ್ತು. ಈಗ ಮೊನ್ನೆಯಿಂದ ಮತ್ತೆ ಚರಂಡಿ ನೀರಿಗೋಸ್ಕರ ಚರಂಡಿ ಮೋರಿಗೋಸ್ಕರ ಅಗದು ಬಿಡೋರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಈಗ ನಾವು ಸ್ಥಳೀಯರು ಓಡಾಡೋಕ್ಕಾಯ್ತಿಲ್ಲ. ಅಲ್ಲಿ ಮಳೆ ನೀರು ಎಲ್ಲ ಕೆಸರು ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟೈತೆ. ಈಗ ಏನಂತ ತಿಳ್ಕೊಬಿಟ್ಟವ್ರೆ, ಈ BBMP ಮತ್ತು BWSSB ಒಂದು ಸರಿಯಾಗಿ ಪ್ಲಾನಿಂಗ್ ಇಲ್ದಿರೋ ಕೆಲಸ ಮಾಡ್ತಾರೆ. ಅದೇನೇ ಹೇಳಿ, ಒಂದು ಬಾರಿ ರಸ್ತೆ ಹದಗೆಟ್ಟಿದೆ ಅಂತ ಕಾಡಿ ಬೇಡಿ ರಸ್ತೆ ಭಾಗ್ಯ ಸಿಕ್ಕಿತ್ತು. ಆದ್ರೀಗ ಜಸ್ಟ್ 25 ದಿನಕ್ಕೆ ಚರಂಡಿ ಕ್ಲೀನ್ ಮಾಡೋ ನೆಪದಲ್ಲಿ ಹೊಸದಾಗಿ ಡಾಂಬರೀಕರಣ ಮಾಡಿದ ರಸ್ತೆಯನ್ನೇ BBMP ಅಗೆದು ಮಣ್ಣು ಗುಡ್ಡೆ ಮಾಡಿಕೊಂಡಿದ್ದು ಮಗುನ ಚೂಟಿ ತಾವೇ ತೊಟ್ಟಿಲು ತೂಗಿದಂಗೆ ಭಾಸವಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ದುಂದು ವೆಚ್ಚ ಕಾರ್ಯಕ್ಕೆ ಬ್ರೇಕ್ ಹಾಕಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.